ಇನ್ನು 8th 9th ಹೇಳೋ ಪ್ರಕಾರ 8th ನಾವು ಏನಂದರೆ ಚೆನ್ನಾಗಿ ಕಲಿಸ್ತಾಯಿದ್ರು. ಆದರೆ ಏನಂದರೆ ತುಂಬ ಜನ ಇದ್ದರು, ಆರಾಮಾಗಿ ಕಲಿತಾ ಇದ್ದೀವಿ, ಮಾತ್ರ ಯಾವುದ್ರಲ್ಲೂ ಪಾಸ್ ಆಗ್ತಾ ಇರಲಿಲ್ಲ. ಆ್ಯಂಡ್ ಪಾಸ್ ಆಗ್ತಾ ಇರಲಿಲ್ಲ. ಮತ್ತು ಆದಮೇಲೆ ರಜೆ ಸಿಕ್ತು. ಮತ್ತು ಹೇಗಾದರೂ ಮಾಡಿ ಟೀಚರೇ ಪಾಸ್ ಮಾಡಿದರು. ನಾವು 1ನೇ ಕ್ಲಾಸಿಂದ ಹಾಗೇ ಮಾಡ್ಕೊಂಡು ಬಂದಿದ್ರು. ಯಾವುದ್ರಲ್ಲೂ ಪಾಸೇ ಆಗಲಿಲ್ಲ. ಎಲ್ಲ ಟೀಚರ್ ದುಡ್ಕೊಂಡು 9th ತನಕ ಬಂದೆ. 10th ತನಕ ಬಂದಿದ್ದೀನಿ. ಆ್ಯಂಡ್ 9th ಏನಂದರೆ 9th ಎಲ್ಲ ಕ್ಲಾಸ್ನವರು ಹೊರಟೋದು. ಕಡೂರವರು ಅಂತ ಹೌದು, ಘಟ್ಟದವರವರು ಅವರೆಲ್ಲ ಶಾಲೆ ಬಿಟ್ಟರು ಅಂದರೆ ಏನೋ ಗೊತ್ತಿಲ್ಲ, ಏನೋ ರೀಸನ್ಗೆ ಹೋದರು, ಎಲ್ಲ ಬಿಟ್ಟರು. ನಾವೆಷ್ಟು ಒಂದು ಶಾಲೆಯಲ್ಲಿ ಹುಡುಗರು 6 ಜನ, ಹುಡುಗಿಯರು 3 ಜನ. ಕ್ಲಾಸಲ್ಲಿ ಕಲಿತಾ ಇರಲಿಲ್ಲ, ಟೀಚರ್ನವರು ಹೇಳ್ತಾ ಇರಲಿಲ್ಲ. ಒಂದೊಂದು ದಿನ ಬರ್ತಾರೆ ಹೋಗ್ತಾರೆ ಅಷ್ಟೇ. ಆ್ಯಂಡ್ 9th ಫುಲ್ ಜಾಲಿ. ನಾವು ಬೆಳಿಗ್ಗೆ ಗ್ರೌಂಡಿಗೆ ಹೋದರೆ ಸಂಜೆನೇ ಕಾಲೇಜಿಗೆ ಶಾಲೆಗೆ ಬರೋದು. ಅಲ್ಲಿ ಶಾಲೆಯಲ್ಲಿ ಏನಂದರೆ ಅಷ್ಟು ಡೀಸೆಂಟ್ ಇರಲಿಲ್ಲ. ಮತ್ತು ಓಡ್ತಾಯಿದ್ವಿ, ಮನೆಗೆ ಹೋಗ್ತಾಯಿದ್ವಿ. ನಾವು ಮನೆಗೆ ಹೋಗಿ ಊಟ ಮಾಡಿ ಶಾಲೆಗೆ ಬರ್ತಾಯಿದ್ವಿ. ಇನ್ನೊಂದು ಏನಂದರೆ ಸ್ವಿಮ್ಮಿಂಗ್ ಪೂಲ್ ಹೋಗ್ತಾಯಿದ್ವಿ ನಾವು ದಿನ ಅಂದರೆ ಮಧ್ಯಾಹ್ನ ಮೇಡಮ್ಗೆ ಏನೋ ಇದು ಬೇಕಂತೆ, ಏನಾದರೂ ತಿಂಡಿ, ಜಾಮೂನಲ್ಲ ಅದೇನೋ ಹೇಳ್ತಾರಲ್ಲ ವೈಟ್ ಕಲರ್ದು, ಅದು ಆಮೇಲೆ ಹೇಳ್ತೀನಿ ನೋಡೋಣ. ಆಮೇಲೆಲ್ಲ ಅದೇ ಹೆಸರು ಏನೋ ಗೊತ್ತಿಲ್ಲ, ನೆನಪು ಬರ್ತಾಯಿಲ್ಲ. ಅದನ್ನು ತರಲಿಕ್ಕೆ ಹೋಗ್ತಾಯಿದ್ವಿ ನಾವು. ಹೋಗೋ ಟೈಮಲ್ಲಿ ನಾವು ಮಧ್ಯಾಹ್ನ ಹೋಗ್ತೀವಿ. ಹೋಗೋ ಟೈಮಲ್ಲಿ ನಾವು ಅಲ್ಲಿ ಸ್ನಾನ ಮಾಡಿಕೊಂಡು ಸಂಜೆ ಬಂದು ಶಾಲೆಗೆ ಹೋಗ್ತೀವಿ. ಶಾಲೆಗೆ ಹೋದಾದ್ಮೇಲೆ ಏನು ಕತೆ ಅದೇನು ಕೇಳ್ತಾ ಇರ್ತೀವಿ. ಮತ್ತೆ ಏನಿಲ್ಲ, ಹೇಳ್ತಾರೆ ಆಯಿತು ಬನ್ನಿ ಅಂತ ಹೇಳ್ತಾರೆ ಅಷ್ಟೇ. ಆ್ಯಂಡ್ ಮಾತ್ರ ಆ ಶಾಲೆಯಲ್ಲಿ ಜಾಲಿ ಮಾಡೋದು ದಿನನೆಲ್ಲ ಯಾರೂ ಶಾಲೆಗೆ ತಪ್ಪಿಸ್ತಾ ಇರಲಿಲ್ಲ, ಅಷ್ಟು ಜಾಲಿ ಆಗ್ತಿತ್ತು. ತಿಂಗಳಲ್ಲಿ ದಿನ ಬರ್ತಾಯಿದ್ವಿ ಶಾಲೆಗೆ. ಯಾಕಂದರೆ ದಿನ ಆಡಲಿಕ್ಕೇ ಇರೋದು, ಓದಲಿಕ್ಕೇನೇ ಇರಲಿಲ್ಲ. ಒಮ್ಮೊಮ್ಮೆ ಇರ್ತಾರೆ ಇಂಗ್ಲೀಷ್ ಮೀಡಿಯಮ್ಮು ಮತ್ತು ಕನ್ನಡ ಅವರು ಬರ್ತಾರೆ, ಹೇಳ್ತಾರೆ, ಹೋಗ್ತಾರೆ. ಹೀಗೆ ಮಾಡಿ ಈ ಥರ ಎಕ್ಸಾಮ್ ಇದೆ ಆ ಥರ ಹೇಳಿದರು. ನಾವೇನು ಕೇರ್ಲೆಸ್ ಮಾಡೋದೇ ಇಲ್ಲ, ಓದ್ತಾಯಿದ್ವಿ. ಆ ಥರ ಏನಿಲ್ಲ, ಓದಿ ಒಂದು ಸ್ವಲ್ಪ ಆಯಿತು. ಅದಾದಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಪೇರೆಂಟ್ಸ್ ಮೀಟಿಂಗ್ ಇತ್ತು. ನಿಮ್ಮ ಮಗ ಏನು ಅಂತ, ಮತ್ತು ಅವರೊಟ್ಟಿಗೆ ಸೇರಿ ಹಾಳಾಗ್ತೇನೆ, ನೀವು ಬೇರೆ ಶಾಲೆಗೆ ಸೇರಿಸಿ ಅಂತ ಹೇಳಿದರು. ಆಯ್ತಂತ ಅಮ್ಮ ಬೇರೆ ಶಾಲೆಗೆ ಸೇರಿಸಲಿಕ್ಕೆ ನಾನೇ ಇದು ಮಾಡಿದ್ದು. ಹೈಸ್ಕೂಲ್ಗೆ ಇಲ್ಲಿ ಮೂಜೂರಲ್ಲಿದೆ ಅಂತ ಹೇಳಿದೆ, ಬೇರೆ ಶಾಲೆ ನಾನೇ ಹೇಳಿದ್ದೆ. ಅದಕ್ಕೋಸ್ಕರ ಅಲ್ಲಿಗೆ ಹೋದ್ವಿ. ಮತ್ತು ನಮ್ಮ ಫ್ರೆಂಡು ಇದ್ದ ಇನ್ನೊಬ್ಬ, ಮತ್ತು ಸುಶಾನು, ಮೋಹನು ಎಲ್ಲ ಇದ್ದರು. ಈಗ ಶಾಲೆಯಲ್ಲಿ ಅಯ್ಯಪ್ಪನಗರ ಎಲ್ಲ ಹೇಳ್ತಾಯಿದ್ದೀನಿ. ಆ್ಯಂಡ್ ಆ ಶಾಲೆಯಲ್ಲಿದ್ದು ಫಸ್ಟು ಏನಂದರೆ ನಮಗೆ ಆ ಥರ ಗೊತ್ತಾಗಲಿಲ್ಲ. ಫಸ್ಟ್ ಶಾಲೆ ಹೋದಾದ್ಮೇಲೆ 10th ಹೋದಾದ್ಮೇಲೆ ಎಲ್ಲರೂ ನೋಡ್ತಾಯಿದ್ರು ಆ ಥರ ಈ ಥರ. ಮತ್ತು ನಮ್ಮ ಫ್ರೆಂಡು ಇದ್ದ ಸುಖೇಶ, ಆವಾಗ ಗೊತ್ತಾಯಿತು. ಮತ್ತು ಶ್ರೀಧರ ಅವರೆಲ್ಲ ಇದ್ದರು. ಪರವಾಗಿಲ್ಲ, ಎಲ್ಲ ಗುರ್ತದವರೇ, ಪರಿಚಯದವರೇ ಇದ್ದರು. ಅದಕ್ಕೋಸ್ಕರ ಪರವಾಗಿಲ್ಲ, ನಮ್ಮೊಟ್ಟಿಗಿದಾರಲ್ಲ ಅಂತ ಅಂದ್ಕೊಂಡೆ. ಆ್ಯಂಡ್ ನೆಕ್ಸ್ಟು ದಿನ ಹೋಗ್ತಾ ಎಕ್ಸಾಮ್ ಬಂತು. ಆ ಥರ ಎಕ್ಸಾಮ್ ತಲೆನೋಯ್ತಾಯಿದೆ ಗುರು. ಈ ಥರನೂ ಇರುತ್ತಾ 10th ತಲೆನೋಯ್ತಾಯಿದೆ ಗುರು. ಆ 8th 9th ಚೆನ್ನಾಗಿರ್ತಾಯಿತ್ತು ಗುರು, 10th ಯಾಕೆ ಬಂದೆ ಅಂತ ಅನಿಸುತ್ತೆ. ಆ್ಯಂಡ್ ನಮ್ಮ ಫ್ರೆಂಡೆಲ್ಲ 10th ಬಿಟ್ಟಿದ್ದರು. ನಾನು ಎಷ್ಟೇ ಕಷ್ಟ ಆಗಲಿ 10th ಒಂದು ಪಾಸ್ ಆಗಲಿ ಅಂತ ಅಂದ್ಕೊಂಡೆ. 10th ಪಾಸ್ ಆದಮೇಲೆ 10th ಪಾಸ್ ಆಗಬೇಕಲ್ಲ, ಅರ್ಧ ವರ್ಷ ಮಧ್ಯವಧಿ ಪರೀಕ್ಷೆ ಬಂತು. ಮಧ್ಯವಧಿ ಪರೀಕ್ಷೆಯಲ್ಲಿ ಎಲ್ಲ ಹೋಯಿತು. ಎಲ್ಲ ಎಕ್ಸಾಮ್ ಫೈಲ್ ಆದಮೇಲೆ ನಮಗೆ ರಜೆ ಇತ್ತಲ್ಲ 15 ದಿನ, ಅಕ್ಟೋಬರಲ್ಲಿ ಏನೋ ರಜೆ ಇತ್ತು. ಅದರಲ್ಲಿ ನಮಗೆ ಕ್ಲಾಸ್ ಇತ್ತು, ಇಲ್ಲಿ ಶಾಲೆಯಲ್ಲಿ ಕ್ಲಾಸ್ ಇತ್ತು. ಮತ್ತು ಕ್ಲಾಸೆಲ್ಲ ಅಟೆಂಡ್ ಮಾಡಿದ್ವಿ. ತಲೆ ಬಿಸಿ ಮತ್ತು ಎಂಥ ತಲೆನೋವು ಗೊತ್ತಿಲ್ಲ. ಆ ಥರ ಶಾಲೆಗೆ ಹೋದ್ವಿ. ಮತ್ತು 15 ದಿನ ನಮಗೆ ರಜೆನೇ ಇರಲಿಲ್ಲ, ಎಕ್ಸಾಮ್ ಫೈಲ್ ಆಗಿದ್ವಲ್ಲ ಅದಕ್ಕೋಸ್ಕರ. ಮತ್ತು ನಾವು ಎಲ್ಲ ಕ್ಲಾಸ್ ಅಟೆಂಡ್ ಮಾಡ್ತಾಯಿದ್ವಿ. ಮತ್ತು ಒಂದು ಸ್ವಲ್ಪ ಶಾಲೆ ಇದೇನೆಂದರೆ ಇನ್ನೊಂದು ಎಕ್ಸಾಮ್ ಬಂತು, ರಾಜ್ಯ ಮಟ್ಟ ಜಿಲ್ಲಾ ಮಟ್ಟ ಆ ಥರ ಎಕ್ಸಾಮಲ್ಲಿ ನಮಗೆ ಎಕ್ಸಾಮ್ ಇತ್ತು. ಅದರಲ್ಲಿ ನಮಗೆ ರಾಜ್ಯ ಮಟ್ಟದಲ್ಲಿ ನಾನೆಲ್ಲ ಫೈಲೇ. ಅದರಲ್ಲಿ ಮತ್ತು ಎಲ್ಲರೂ ಒಂದು 10-15 ಜನ ಇದ್ದರು. 1 ಫೈಲಾದರೂ 2 ಫೈಲಾದರೂ ರಾತ್ರಿ ತನಕ ಕ್ಲಾಸು. ಎಷ್ಟು ಗಂಟೆ ಅಂದರೆ 4 ಗಂಟೆಯಿಂದ 7 ಗಂಟೆ ತನಕ. ಆವಾಗೆಲ್ಲ ಕ್ಲಾಸು ಏನಂದರೆ ಒಂದು ಕ್ಲಾಸ್ ಇಲ್ಲಿಂದ ಓದಿ ಮತ್ತು ಮನೆಗೆ ಹೋಗ್ಲಿಕ್ಕೆ
ಆದರೆ ಟೀಚರ್ಸ್ನವರು ತುಂಬ ಕಷ್ಟಪಟ್ಟು ನಮ್ಗೆ ಓದಿಸಿದ್ರು. ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ ಅವರಿಗೆ. ನಮ್ಮ ಟೆಂತಲ್ಲಿ ನಾನು ಪಾಸೇ ಆಗ್ತಾ ಇರಲಿಲ್ಲ, ಆ ಥರ ಇದೆಲ್ಲ ಮಾಡ್ತಾಯಿದ್ರು. ಮತ್ತು ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಯಿತು ಇಂಗ್ಲೀಷಲ್ಲೆಲ್ಲ ಗಣಿತ, ಇಂಗ್ಲೀಷು ಈ ಥರ ಒಂದು ಸ್ವಲ್ಪ ಮಾರ್ಕ್ ತೆಗಿಲಿಕ್ಕೆ ಶುರು ಮಾಡಿದಾದ್ಮೇಲೆ ಮತ್ತೆ ಲಾಕ್ಡೌನ್ ಬಂತು. ಫೆಬ್ರವರಿ ಅಲ್ಲ, ನಂದು ಯಾವುದೋ ಎಕ್ಸಾಮಲ್ಲಿ ಲಾಸ್ಟ್ ಎಕ್ಸಾಮಲ್ಲಿ ನಂದು ಅಪ್ಪ ತೀರ್ಕೊಂಡ್ರು. ಯಾವುದು ಜಿಲ್ಲಾ ಮಟ್ಟನೋ ರಾಜ್ಯ ಮಟ್ಟನೋ ಗೊತ್ತಿಲ್ಲ, ಅದರಲ್ಲಿ ತೀರ್ಕೊಂಡು ನಮ್ಮ ಬುಧವಾರನೋ ಏನೋ ಗೊತ್ತಿಲ್ಲ. ಆ ಟೈಮಲ್ಲಿ ನಾನು ಹೋದೆ. ಅದಾದಮೇಲೆ ನಂಗೆ ಇಂಟ್ರೆಸ್ಟೇ ಬಂದಿಲ್ಲ ಓದೋಕ್ಕೂ ಇದಕ್ಕೂ. ತೀರ್ಕೊಂಡಾದ್ಮೇಲೆ ಏನೇನೋ ಮಾಡಿ ಚಿಕ್ಕಪ್ಪ ನಂದು ವಹಿಸ್ಕೊಂಡ್ರೆ ಎಲ್ಲ ಅವರೇ ಎಲ್ಲ ಇದು ಮಾಡಿದೆಲ್ಲ ಹೆಲ್ಪ್ ಮಾಡಿದರು. ಏನೇ ಇದ್ದರೂ ಅವರೇ ಹೆಲ್ಪ್ ಮಾಡಿದ್ರು. ಅಪ್ಪನ ಕೆಲಸಕ್ಕೆ ಹಣ ಇದೆಯಲ್ಲ ಅವರೇ ನೋಡ್ಕೊಂಡಿದ್ದರು. ಮತ್ತು ನೋಡ್ಕೊಂಡಾದ್ಮೇಲೆ ಅವ್ರ ಮನೆಯಲ್ಲಿ ಒಂದು ಸ್ವಲ್ಪ ನೆಮ್ಮದಿಲ್ಲ ಗುರು. ಏನು ಮಾಡೋಕ್ಕೆ, ಅದನ್ನು ಮಾಡಬೇಕು ಇದನ್ನು ಮಾಡಬೇಕಂತ ಕಿರಿಕಿರಿ ಆಗ್ತಾಯಿತ್ತು. ಅದಕ್ಕೋಸ್ಕರ ನಾನು ಆವಾಗ ಲಾಕ್ಡೌನ್ ಶುರು ಆಯಿತು. ಆವಾಗಲೂ ಹೋಗ್ತಾಯಿದ್ದೆ, ಆವಾಗ ಲಾಕ್ಡೌನ್ ಶುರು ಆಗಲಿಲ್ಲ. ಸ್ವಲ್ಪ ಆದಮೇಲೆ ನಂದು ಅಪ್ಪನ ಕಾರ್ಯ ಬಂತಲ್ಲ, ಆವಾಗ ಲಾಕ್ಡೌನ್ ಶುರು ಆಯಿತು. ಫೆಬ್ರವರಿನ ಏಪ್ರಿಲ ಗೊತ್ತಿಲ್ಲ. ಆವಾಗ ಲಾಕ್ಡೌನ್ ಆಯಿತು. ಲಾಕ್ಡೌನ್ ಆದಮೇಲೆ ಶಾಲೆ ಎಲ್ಲ ಬಂದು ಸ್ವಲ್ಪ ದಿನ ಆದಮೇಲೆ ಒಮ್ಮೆ ಓಪನ್ ಆಗ್ತಾಯಿತ್ತು. ಓದುವವರು ಓದ್ಬೋದು ಇಲ್ಲಿ ಬಂದು. ಅದಕ್ಕೋಸ್ಕರ ಟೀಚರ್ಸ್ ಹೇಳಿದರು. ಅದಕ್ಕೋಸ್ಕರ ದಿನಾಲೂ ಹೋಗ್ತಾಯಿದ್ದೆ ಅಲ್ಲಿಂದನೇ. ದಿನಾಲೂ ಬೆಳಿಗ್ಗೆ ಹೋಗ್ತಾಯಿದ್ದೆ. ಇಲ್ಲಿ ನನ್ನ ಚಿಕ್ಕಪ್ಪನ ಮನೆಯಿಂದ ನಮ್ಮ ಶಾಲೆಗೆ ತುಂಬ ದೂರ ಇತ್ತು. ಒಂದು ಸೈಕಲಲ್ಲಿ ಇದು 10 ಕಿಲೋಮೀಟ್ರ್ ಏನಾಯಿತು, 10 ಕಿಲೋಮೀಟ್ರ್ ಇತ್ತು. ಹೊರಗಡೆಯಿಂದ ಹೋಗಿ ಬರುವಾಗ ಡೌನು, ಹೋಗುವಾಗ ಅಪ್, ಆ ಥರ. ಬರುವಾಗ ಆರಾಮದಲ್ಲಿ ಬರ್ಬೋದು. ಒಂದು ಏರಿದೆ ಅಷ್ಟೇ. ಮತ್ತೆ ಹೋಗ್ತಾಯಿದ್ದೆ. ಆ್ಯಂಡ್ ಹೋಗ್ತಾ ದಿನ ಕಳೆದೋಯ್ತು. ಮತ್ತು ಒಂದು ದಿನ ಆದಮೇಲೆ ನನ್ನ ಚಿಕ್ಕಪ್ಪ ನಾನು ಎಷ್ಟು ಗಂಟೆ ಲೇಟ್ ಬರ್ತೀನಲ್ಲ ನೋಡಿದ್ರು. ನಾನು ಬರೋದು ಟೈಮ್ ಅಷ್ಟೇ. ಆ್ಯಂಡ್ ಸೈಕಲಲ್ಲಿ ಬಂದೆ, ರೂಮಲ್ಲಿ ಫ್ರೆಶ್ ಆದೆ, ತಿನ್ಕೊಂಡೆ. ಮತ್ತೆ ಓದೋದು ಬರೆಯೋದು ಎಕ್ಸಾಮ್ ಅದೇ ಆಯಿತು. ಆ್ಯಂಡ್ ಮತ್ತು ಮೊಬೈಲು ಟೈಮೇ ಇರಲಿಲ್ಲ, ಗೇಮ್ ಆಡೋಕ್ಕೂ ಟೈಮ್ ಇರಲಿಲ್ಲ. ಆವಾಗ ನಾನು ಫ್ರೀ ಫೈರ್ದು ನೈನ್ತಲ್ಲಿ ಶುರು ಮಾಡಿದೆ. ನೈನ್ತಲ್ಲಿ ಏನಂದರೆ ಏನು ಆಡಿದ್ದೀನಿ ಅಂತ ಗೊತ್ತಿಲ್ಲ. 9th 10th ಆಡ್ತಾಯಿದ್ದೆ. ಯಾವಾಗ ಲಾಕ್ಡೌನಲ್ಲಿ ಏನಂದರೆ ನನ್ನ ಫೋನಲ್ಲಿ ಅದಕ್ಕಲ್ಲ, ಇದಾದಮೇಲೆ ಹೇಳ್ತೀನಿ. ಮತ್ತು ಏನಂದರೆ ಇದಾಯಿತು, ಲಾಕ್ಡೌನ್ ಶುರು ಆಯಿತು. ನಮ್ಮ ಅಪ್ಪನ ಕಾರ್ಯ ಇದಾಯಿತು. ಮತ್ತು ಲಾಕ್ಡೌನ್ ಶುರು ಆದಮೇಲೆ ನಮ್ಮದು ಎಕ್ಸಾಮ್ ಎಲ್ಲ ಜೂನಿಗೇನೋ ಹೋಯಿತು. ತುಂಬ ಲೇಟ್ ಆಯಿತು. ಕನ್ಫರ್ಮ್ ಹೇಳಿಲ್ಲ, ಇನ್ನೂ ಲೇಟ್ ಇದೆ ಅಂತ ಹೇಳ್ತಾಯಿದ್ರು ನ್ಯೂಸಲ್ಲಿ. ಅದಕ್ಕೋಸ್ಕರ ನಾನು ಚಿಕ್ಕಪ್ಪ ಮನೆಯಲ್ಲೇ ಇದ್ದೆ. ಒಂದು ಸ್ವಲ್ಪ ದಿನ ಆದಮೇಲೆ ಹೀಗೆ ಬರ್ಬೋದು ಹೋಗ್ಬೋದು ಅಂತ ಟೀಚರ್ಸ್ನವರು ಹೇಳಿದರು. ಮತ್ತೆಲ್ಲ ಬುಕ್ಕೆಲ್ಲ ತೊಗೊಂಡೋದ್ವಿ ನಾವು. ಶಾಲೆಯಲ್ಲಿತ್ತಲ್ಲ, ಬುಕ್ಕನ್ನೆಲ್ಲ ತೊಗೊಂಡು ಹೈಸ್ಕೂಲಲ್ಲಿ ಇತ್ತು. ಆದಮೇಲೆ ನಾವು ತೊಗೊಂಡೋದ್ವಿ ಮನೆಗೆ. ಸ್ವಲ್ಪ ತುಂಬ ಇತ್ತು ಪುಸ್ತಕ. ಒಂದಿನ ಅದನ್ನೇ ತೊಗೊಂಡೋಗ್ಲಿಕ್ಕೆ ಒಂದು ಮಧ್ಯಾಹ್ನ ಹೋದ್ವಿ. ಮನೆಗೆ ಹೋದೆ, ಫ್ರೆಶ್ ಅಪ್ ಆದೆ, ಕುತ್ಕೊಂಡೆ. ಮತ್ತು ನೀವು ಬರೋದಾದರೆ ಬರ್ಬೋದು, ಇಲ್ಲಿ ಕಲಿಬೋದು ಅಂತ ಹೇಳಿದರು. ಏನೇ ಡೌಟ್ ಇದ್ದರೂ ಶಾಲೆಯಲ್ಲಿ ಡಿಸ್ಕಸ್ ಮಾಡಿ ಅಂತ ಹೇಳಿದರು. ಅದಕ್ಕೋಸ್ಕರ ನಾವು ಬೆಳಿಗ್ಗೆ ಎತ್ಕೊಂಡು ಹೋಗ್ತಾಯಿದ್ದೆ. ಮತ್ತು ಟೀಚರ್ಸ್ ಒಮ್ಮೆ ಕಂಪ್ಲೇಂಟ್ ಮಾಡಿದ್ರು, ಯಾಕೆ ಅಷ್ಟು ದೂರದಿಂದ ಯಾಕೆ ಬರ್ತಾನೆ, ಸುಮ್ಮನೆ ಯಾಕೆ ಮನೆಯಲ್ಲೇ ಕಲಿಬೋದಲ್ಲ. ಚಿಕ್ಕಪ್ಪನಿಗೆ ಕಾಲ್ ಹೋಯ್ತು. ನನಗೊಂದು ಕಿರಿಕಿರಿ. ಮನೆಯಲ್ಲಿದ್ದರೆ ನೆಮ್ಮದಿಲ್ಲ ಗುರು, ಹೋಗಿ ಸಾಯಲಿಕ್ಕೆ ಎಲ್ಲಾದರೂ ಹೋಗ್ಬೋದು. ಆ ಚಿಕ್ಕಪ್ಪನ ಮನೆಯಲ್ಲಿ ಇರೋಕ್ಕೇ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾನು ಶಾಲೆಗೆ ಹೋಗ್ತಾಯಿದ್ದೆ. ಏನಂದರೆ ಅಲ್ಲಿ ಆದರೆ ಏನಾದರೂ ಮಾಡೋಣ, ಇಲ್ಲಿ ಏನಾದರೂ ಕೆಲಸ ಹೇಳ್ಕೊಂಡಿರ್ತಾರೆ. ಮತ್ತು ನಂಗೆ ಉದಾಸೀನ ಆಗ್ತೈತಪ್ಪ ಮಾಡಲಿಕ್ಕೆ. ಅದು ಪರವಾಗಿಲ್ಲ. ಚಿಕ್ಕಪ್ಪನ ಹೇಳ್ತಾಯಿದ್ರು ಮಾಡು, ಕೆಲಸ ಮಾಡು, ಓದ್ಕೊಂಡು ಕೆಲಸ ಮಾಡು, ಆ ಥರ ಇರಿಟೇಟ್ ಆಗ್ತಾಯಿತ್ತು. ಬೆಳಿಗ್ಗೆ ಹೇಳ್ಬೇಕು ಅಷ್ಟೊತ್ತು ಮತ್ತೊಂದು ಸ್ವಲ್ಪ ಲಾಕ್ಡೌನ್ ಶುರು ಆಯಿತು. ಅಪ್ಪನ ಕಾರ್ಯ ಎಲ್ಲ ಮುಗೀತು. ಹೋದಾದ್ಮೇಲೆ ಒಂದು ಸ್ವಲ್ಪ ಮನೆಯಲ್ಲಿ ಬೇಜಾರು. ಯಾಕಂದರೆ ಬೆಳಿಗ್ಗೆಯಿಂದ ಸಂಜೆ ತನಕ ಓದಲಿಕ್ಕೇ ಓದಿ ನನಗೆ ಬೋರ್ ಆಯಿತು. ಸ್ವಲ್ಪ ದಿನ ಆದಮೇಲೆ ಎಕ್ಸಾಮಿಗೆ ನಾನು ಪ್ರಿಪೇರ್ ಆಗ್ತಾಯಿದ್ದೆ. ಆದಮೇಲೆ ನಂಗೆ ಬೋರ್ ಆಯಿತು. ಮತ್ತು ನಮ್ಮ ಅತ್ತೆ ಬಂದರು, ನೋಡಿ ಬೇಜಾರಾಯಿತು. ಮತ್ತು ಓದೋದು ಏನಿಲ್ಲ, ಮತ್ತು ಬೋರ್ ಆಯಿತು. ನಿದ್ದೆನೇ ಬರ್ತಾಯಿತ್ತು. ಓದಿದ್ರು ವೇಸ್ಟ್ ಅಂತ ಸುಮ್ಮನೆ ಮಲಗ್ತಾನಿದ್ದೆ ಮಧ್ಯಾಹ್ನ ಕೂತ್ಕೊಂಡು. ಮತ್ತು ಅದಕ್ಕೋಸ್ಕರ ಚಿಕ್ಕಪ್ಪ ಗೊತ್ತಿಲ್ಲ, ಒಂದು ದಿನ ಆದಮೇಲೆ ನಾನು ಬೇಜಾರು, 1 ವಾರದಿಂದ ಬೇಜಾರು. ನನಗೆ
ಮೂಡೇ ಆಫ್ ಆಯಿತು. ಓದೋದರಲ್ಲೇ ಮುಳುಗೋಗ್ಬಿಟ್ಟಿದೆ ಆವಾಗ. ಸ್ವಲ್ಪ ಮೂಡ್ ಆಫ್ ಆಯಿತು. ಮೂಡ್ ಆಫ್ ಆದಮೇಲೆ ಚಿಕ್ಕಪ್ಪ ಏನಂದರೆ ನಮ್ಮ ಮಾವನ ಮನೆಗೆ ಹೋದೆ. ನಮ್ಮ ಮಾವನ ಮನೆಯಲ್ಲೇ ನಾನು ಬೆಳೆದಿರೋದು, ಹುಟ್ಟಿ ಬೆಳೆದು ಅಲ್ಲೇ 1ನೇ ತರಗತಿಯಿಂದ. ಮತ್ತೆ ನಾನು ಇಲ್ಲಿ ಬಂದಿದ್ದೀನಿ. ಏನಂದರೆ ಒಂದು ಅಪ್ಪನ ಕಾರ್ಯಕ್ಕೋಸ್ಕರ, ಅದಕ್ಕೋಸ್ಕರ ಬಂದೆ. ಆ್ಯಂಡ್ ಸ್ವಲ್ಪ ಗಲಾಟೆನೇ ಇತ್ತು. ಅದು ನೆಕ್ಸ್ಟು ಹೇಳ್ತೀನಿ, ಒಂದು ದಿನ ಟೈಮ್ ಬಂದಾಗ ಹೇಳ್ತೀನಿ. ಆ್ಯಂಡ್ ಅದಾದಮೇಲೆ ಏನಂದರೆ ಮನೆಗೆ ಹೋದೆ. ಅಬ್ಬಾ ಫ್ರೆಶಪ್. ನಂಗೆ ಹೋಗ್ಲಿಕ್ಕೆ ಮನಸ್ಸಾಗ್ತಾ ಇರಲಿಲ್ಲ. ಯಾಕಂದರೆ ಮನಸ್ಸಿತ್ತು, ಆಯಿತು ನೀವು ಹೋಗು, ಈಗ ಹೋಗು ಅಂತ ಹೇಳಿದ್ರು. ನಾನು ಸೈಕಲೆಲ್ಲ ರೆಡಿ ಮಾಡಿದ್ದೆ. ಸೈಕಲೆಲ್ಲ ಪ್ಯಾಚ್ ಆಗಿತ್ತು. ಮತ್ತು ಟೈರ್ ಚೇಂಜ್ ಮಾಡಿ ಸಂಜೆ ರೆಡಿ ಮಾಡಲಿಕ್ಕಿತ್ತು. ಸಂಜೆನೇ ಹೋಗ್ಲಿಕ್ಕೆ ರೆಡಿ ಇದ್ದೆ. ಅದು ಚಿಕ್ಕಪ್ಪ ಹೇಳಿದರು, ಬೇಡ ಬೆಳಿಗ್ಗೆ ಹೋಗು ಚಿಕ್ಕಪ್ಪನೊಟ್ಟಿಗೆ ಹೇಳಿದರು. ಮತ್ತು ಚಿಕ್ಕಪ್ಪನೊಟ್ಟಿಗೆ ಹೋದೆ. ಮತ್ತು ಅಜ್ಜಿಗೆ ಕಾಲು ಮುಗಿದು ಹೋದೆ. ಮತ್ತು ಚಿಕ್ಕಮ್ಮನೊಟ್ಟಿಗೆ ಹೇಳಿ ಆಯಿತು ನಾ ಹೋಗಿ ಬರ್ತೀನಿ ಅಂತೇಳಿ ಆಯಿತು ಅಂತ ಹೋಗಿ ಸೈಕಲಲ್ಲಿ ಹೋದೆ. ನಂದು ಸೈಕಲ್ ಇತ್ತು, ಮತ್ತು ನನ್ನ ಚಿಕ್ಕಪ್ಪನದಿತ್ತು. ಚಿಕ್ಕಪ್ಪ ಅಲ್ಲಿ ತನಕ ಬರ್ತಾರಂತ ಹೇಳಿದರು, ಮಾನ್ ತನಕ. ಮತ್ತು ಸ್ವಲ್ಪ ಹೇಳಿದರು ಕೊರೋನಾದ ಬಗ್ಗೆ. ಕೊರೋನಾ ಏನಂದರೆ ಬಿಸಿಲಲ್ಲಿ ಹೋಗುತ್ತೆ, ಆ ಥರ ಈ ಥರ ಅಂತ ಹೇಳಿದರು. ಆದಮೇಲೆ ನಾವು ನಡ್ಕೊಂಡು ಮಾತಾಡ್ತಾ ಹೋಗ್ತಾಯಿದ್ವಿ. ಒಂದೊಂದು 15 ಕಿಲೋಮೀಟ್ರ್ 12 ಎಷ್ಟೋ ಕಿಲೋಮೀಟ್ರ್ ಇತ್ತು. ಹೋಗ್ತಾ ಆಯಿತು. ಏನಂದರೆ ಮನೆಗೆ ಹೋದಾದ್ಮೇಲೆ ಏನು ಜಗಳ ಗುರು, ಮರುದಿನ ಗುರು. ಈಗ ಹೋದಾದ್ಮೇಲೆ ಏನಿಲ್ಲ, ಮರುದಿನ ಇಲ್ವಾ ಹಬ್ಬ ಗುರು, ಕೂರಕ್ಕಿಲ್ಲ, ಆ ಥರ ಬೈತಾಯಿದ್ರು ಗುರು. ನಾನು ಯಾಕೆ ಬಂದು ಅಂತ ಅನಿಸುತ್ತೆ. ಆ್ಯಂಡ್ ಈ ವಿಡಿಯೋ ತುಂಬ ಲಾಂಗ್ ಹೋಯಿತು, ಅದಕ್ಕೋಸ್ಕರ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಆ್ಯಂಡ್ ನೋಡ್ತಾ ಇರ್ಬೋದು 12 ನಿಮಿಷ. ಅದಕ್ಕೋಸ್ಕರ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬೈ ಬಾಯ್, ಟಾಟಾ.